ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಿವಾಗ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಬೆಂಗಳೂರಿಗೆ ಹೊರಟಿದ್ದೀವಿ. ಕಾರಣ ನಮ್ಮ ಮಾವನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಬರೋಣ ಅಂತ ಅಮ್ಮ, ನಾನು ಮತ್ತು ನನ್ನ ತಂಗಿ 3 ಜನ ಬೆಂಗಳೂರು ಹೊರಟಿದ್ದೋ. ನಾವಿವಾಗ ಆಲ್ಮೋಸ್ಟ್ ಮೈಸೂರಲ್ಲಿದ್ದೀವಿ. ನೋಡಿ, ಇಲ್ಲಿ ಮೈಸೂರಲ್ಲಿ ಆಲೆ ದಸರಾ ಹಬ್ಬಕ್ಕೆ ಎಲ್ಲನೂ ರೆಡಿ ಮಾಡ್ತಿದ್ದಾರೆ. ಮರಗಳಿಗೆಲ್ಲ ಲೈಟಿಂಗ್ಸ್ ಎಲ್ಲನೂ ಹಾಕ್ಸಿದ್ದಾರೆ. ನೋಡಿ ಇಲ್ಲಿ ಕೆಲವೊಂದು ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಸ್ಟಾಪ್ ಇತ್ತು. ಮರಗಳಿಗೆ ಅದರ ರೊಂಬೆ ಕೊಂಬೆ ಎಲ್ಲ ಹೇಗಿದೆ ಅದೇ ಥರನೇ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇಲ್ಲಿ ನೋಡಿ ಮೈಸೂರು ಅರಮನೆ ಕಾಣಿಸ್ತಿದೆ. ಒಂದು ಸರ್ತಿ ಆದರೂ ಮೈಸೂರು ಅರಮನೆ ಮತ್ತು ದಸರಾ ನೋಡಬೇಕು ಅಂತ ತುಂಬ ಆಸೆ. ಆದರೆ ಅದೇ ಟೈಮಲ್ಲಿ ನಮಗೆ ಪಿತೃಪಕ್ಷ ಇರುತ್ತೆ, ಹಾಗಾಗಿ ಬರೋದಕ್ಕೆ ಆಗಲ್ಲ. ಇವಾಗ ಮೈಸೂರು ಅರಮನೆ ನೋಡಿಕೊಂಡು ಮುಂದೆ ಬಂದ್ವಿ. ಹಾಗೆ ಮೈಸೂರಲ್ಲೇ ನಮಗೆ ಸ್ಟಾಪ್ ಇದ್ದಿದ್ದು. ಮೈಸೂರಿಂದ ತಿರ್ಗಾ ಬೆಂಗಳೂರಿಗೆ ನಾವು ಬೇರೆ ಬಸ್ ಹತ್ತಬೇಕಾಗಿತ್ತು. ನಾವಿಲ್ಲಿ ಟಿಕೆಟ್ ರಿಸರ್ವ್ ಮಾಡಿಸ್ಕೊಂಡು ನಾನ್ ಸ್ಟಾಪ್ ಗಾಡಿ ಹತ್ತಿದ್ವಿ. ನೋಡಿ ಇಲ್ಲಿ ಕುದುರೆಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಕುದುರೆಗಳು. ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ನಾವಿವಾಗ ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆಗಿದ್ದೀವಿ. ಬೆಂಗಳೂರಿಗೆ ಬಂದು ನಾವು ಟೀ ಕಾಫಿ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಅವ್ರ ಮನೆ ಹತ್ರ ಗಿಡ ಎಲ್ಲ ಹಾಕಿದ್ರು, ಸ್ವಲ್ಪ ನೋಡ್ತಿದ್ವಿ. ತುಂಬ ಗಿಡಗಳು ಹಾಕಿದ್ದಾರೆ. ಸೇವಂತಿಗೆ ಹೂವಿನ ಗಿಡಗಳು, ಹಾಗೆ ಕಾಕಡ ಗಿಡ, ನೋಡಿ ಇಲ್ಲಿ ದೊಡ್ಡ ಪತ್ರೆ ಮತ್ತು ಒಂದೆಲೆಗದ ಸೊಪ್ಪಿನ ಗಿಡ, ಹಾಗೆ ಹೂ ಕಟ್ಲಿಕ್ಕೆ ಬಳಸ್ತಾರಲ್ಲ ಎಲೆಗಳು ಅದ್ರ ಗಿಡ, ಆಮೇಲೆ ಗುಲಾಬಿ ಹೂವಿನ ಗಿಡಗಳೆಲ್ಲ ತುಂಬ ಹಾಕಿದ್ದಾರೆ. ಇಲ್ಲಿ ಮನೆ ಹಿಂದೆ ಸ್ವಲ್ಪ ಜಾಗ ಇರೋದ್ರಿಂದ ಇಲ್ಲಿ ಫಾಟ್ಗಳಲ್ಲಿ ಈ ಥರ ಗಿಡಗಳನ್ನ ಹಾಕಿದ್ದಾರೆ. ಇನ್ನು ಟೆರೆಸ್ ಮೇಲೂ ಸ್ವಲ್ಪ ಗಿಡಗಳು ಹಾಕಿದ್ದಾರೆ. ಅಲ್ಲೆಲ್ಲ ಫುಲ್ ಬರೀ ಗುಲಾಬಿ ಗಿಡಗಳೇ, ಏನಿಲ್ಲ ಅಂದರೂ ಒಂದು 20 ಕಲರ್ಸ್ ಗುಲಾಬಿ ಹೂ ಗಿಡಗಳೇ ಇದೆ ಮೇಲೆ. ನೋಡಿ ಹಾಗೆ ಅವ್ರ ಮನೆ ಹಿಂದೆ ಕೆಂಗೇರಿ ಮೋರಿ ಅಂತ ಏನೋ ಹೇಳ್ತಾರಲ್ಲ, ಅದು ಇಲ್ಲಿ ಅವ್ರ ಮನೆ ಹಿಂದ್ಗಡೆ ಇದೆ ನೋಡಿ ಇಲ್ಲಿ. ಹಾಗೆ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರಾದರೂ ಇಲ್ಲಿ ಈ ಜಾಗದಲ್ಲಿದ್ದರೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇಲ್ಲಿ ಗುಲಾಬಿ ಗಿಡಗಳು ಎಷ್ಟೊಂದಿದೆ ಅಂತ. ತುಂಬ ಹೂಗಳು ಬಿಟ್ಟಿರೋದೆಲ್ಲ ಕಟ್ ಮಾಡಿದ್ದಾರೆ. ಇವಾಗ ಪುನಃ ಚಿಗುರ್ಲಿಕ್ಕೆ ಶುರುವಾಗಿದೆ. ವೈಟ್ ಕಲರು, ಪಿಂಕು ಮತ್ತು ರೆಡ್ ಕಲರು ಎಲ್ಲ ತುಂಬ ಕಲರ್ಸ್ಗಳಿದೆ. ಹಾಗೆ ನೋಡಿ ಇಲ್ಲಿ ಇದ್ರದ್ದು ಏನು ಅಂತ ಹೆಸರು ಗೊತ್ತಿಲ್ಲ ನನಗೆ. ಚಟ್ನಿಗೇನೋ ಬಳಸ್ತಾರಂತೆ. ಹಾಗೆ ತೊಂಡೆ ಗಿಡನೂ ಹಾಕಿದ್ದಾರೆ. ಹಾಗೆ ನಂಜು ಬಟ್ಲದ ಹೂವಿನ ಗಿಡ, ನೋಡಿ ಇಲ್ಲಿ ಚಪ್ಪರದ ಅವರೆಕಾಯಿ, ಚಪ್ಪರದ ಅವರೆ ಚೊಟ್ಟಿನ ಗಿಡ ಎಲ್ಲನೂ ಹಾಕಿದ್ದಾರೆ ಮೇಲ್ಗಡೆ. ಹಾಗೆ ಸುತ್ತ ಒಂದು ವ್ಯೂ ತೊಗೊಂಡೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಎಲ್ಲೂ ಮನೆಗಳೇ. ಹಾಗೆ ನನಗೆ ಬೆಂಗಳೂರಿಂದ ಬಂದಮೇಲೆ ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ವಾಯ್ಸ್ ಸ್ವಲ್ಪ ಡಲ್ ಆಗಿದೆ. ಹಾಗೆ ಅವರು ಮನೆಗೇನೋ ಐಟಮ್ಸ್ ತೊಗೋಬೇಕು ಅಂತ ಮಾಲಿಗೆ ಬಂದರು. ನಾವು ಹಾಗೆ ತಿರ್ಗಾಡ್ಕೊಂಬರೋಣ ಅಂತ ಅವ್ರ ಜೊತೆ ಬಂದ್ವಿ. ನಾನು ಕೆಲವೊಂದು ಸ್ಟೋರ್ ಮಾಡಿ ಇಡ್ಲಿಕ್ಕೆ ಬೇಕಾಗತ್ತೆ ಅಂತ ಕೆಲವೊಂದು ಗಾಜಿನ ಬಾಟ್ಲಿಗಳನ್ನ ತಗೊಂಡೆ. ಇನ್ನು ನಾವು ಅವತ್ತೊಂದು ದಿನ ಅಲ್ಲೇ ಉಳ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಟೀ ಕುಡ್ಕೊಂಡು ಹೊರಟ್ವಿ. ನಾವಿವಾಗ ಮೈಸೂರಲ್ಲಿದ್ದೀವಿ. ನಾನು ಬೆಂಗಳೂರಿಗೆ ಬರಬೇಕಾದ್ರೆ ಹೊಳೆ ನರಸೀಪುರದಿಂದ ಪಿರಿಯಾಪಟ್ಟಣಕ್ಕೆ ಬಂದು ಪಿರಿಯಾಪಟ್ಟಣದಿಂದ ಅಮ್ಮ ತಂಗಿ ಜೊತೆ ಬಂದಿದ್ದೆ. ಇವಾಗ ಏನಾಯಿತು ಅಂದರೆ ಮೈಸೂರಿಂದ ನಾನು ಡೈರೆಕ್ಟ್ ಹೊಳೆ ನರಸೀಪುರ ಗಾಡಿ ಹತ್ತಿದೆ. ಯಾಕಂದರೆ ನಾನು ಪಿರಿಯಾಪಟ್ಟಣಕ್ಕೆ ಬಂದು ತಿರ್ಗಾ ನಾನು ಹೊಳೆ ನರಸೀಪುರ ಗಾಡಿ ಹತ್ತೋಷ್ಟರಲ್ಲಿ ಬಸ್ಸು ನನಗೆ ಸಿಗಲ್ಲ ಅಂದ್ಕೊಂಡು, ಅಮ್ಮ ನೀನು ಹೀಗೆ ಹೊರಟ್ರೆ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡು ನಾವು ಮಾತಾಡಿಕೊಂಡು ಹೀಗೆ ಬಂದ್ವಿ. ಆದರೆ ಕೋಇನ್ಸಿಡೆನ್ಸ್ ಏನಂದರೆ ಎಲ್ಲರೂ ಕರೆಕ್ಟಾಗಿ ಒಂದೇ ಟೈಮಿಗೆ ಮನೆಗೆ ರೀಚ್ ಆಗಿದ್ದೀವಿ. ಅಮ್ಮನೂ ಅಷ್ಟೇ ಎಲ್ಲ 1:30 ಅಷ್ಟರಲ್ಲಿ ಅಮ್ಮ ಮನೆಗೆ ಹೋಗಿದ್ದಾರೆ, ನನ್ನ ತಂಗಿನೂ ಮನೆಗೆ ಹೋಗಿದ್ದಾಳೆ, ನಾನು ಮನೆಗೆ ಬಂದಿದ್ದೀನಿ. ಮನೆ ನೋಡಿ ಇಲ್ಲಿ ಎಲ್ಲ ತುಂಬ ಹರಡಿದ್ದಾರೆ. ನನ್ನ ಮಗ ಮತ್ತು ಯಜಮಾನ್ರು ಅಡುಗೆ ಒಂದು ಮಾಡ್ಕೊಂಡು ಊಟ ಮಾಡಿದ್ದಾರೆ ಅಷ್ಟೇ. ಮನೇಲಿ ಏನೂ ತೆಗೆದಿಲ್ಲ, ಬೆಡ್ಶೀಟ್ನೂ ಮಡ್ಚಿಟ್ಟಿಲ್ಲ. ಇವಾಗ ನಾನು ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕಾಯ್ತು. ನೋಡಿ ಇಲ್ಲಿ ಅಡುಗೆ ಮನೆ ಎಲ್ಲ ಹೇಗಾಗಿದೆ ಅಂತ. ನಾನು ಸ್ವಲ್ಪ ಒರೆಸಿಟ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಗ್ಯಾಸ್ ಸ್ಟವ್ ನೋಡಿ, ಇದೇ ನಾನು ತಂದಿದ್ದು ಬೆಂಗಳೂರಿಂದ ಗ್ಲಾಸ್ ಬಾಟಲ್ಸು. ಬಂದು ಎಲ್ಲನೂ ಫುಲ್ಫಿಲ್ ಮಾಡಿ ಅದಕ್ಕೆ ಜೋಡಿಸಿಟ್ಟೆ. ಬಂದ ತಕ್ಷಣವೇ ಮೊದಲು ಮಾಡಿದ ಕೆಲಸ ಅದೇನೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದೆ. ಇವಾಗ ನೋಡಿ ಮನೆಯೆಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಈ ಗ್ಲಾಸ್ ಬಾಟಲ್ಸ್ ಇಲ್ಲಿ ಜೋಡಿಸಿದ್ದೀನಿ, ಬೇಳೆ ಮತ್ತು ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಹಾಕಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿದ್ರಲ್ವಾ, ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.